ಈಗ ಬರ್ಲಿಲ್ವಾ ನೆನ್ನೆ ಕೇಳ್ಬಿಡ್ರಿ ಮಂತ್ರಿಗಳ ಮನೆಗೆ ಸಾರಾ ಮೈಸೂರು ಫಂಕ್ಷನ್ ಬರೋಕ್ಕೇಳಿ ಸರ್. ಬಿಜೆಪಿ ಲೀಡರ್ ಬೈಕ್ ರ್ಯಾಲಿ ಅವರ ಇವರು ಯಾರು ಪತ್ರಕರ್ತರಿಗೆ ಹೇಳಿ ಪರ್ಮಿಷನ್ ತಗೊಂಡಿಲ್ಲ ಬೈಕ್ ರ್ಯಾಲಿಗೆ ಕೊಡೋದು ಕಣ್ಣಿಗೆ ಬಿದ್ದಾಗ ಅದು ಹೆಂಗ್ ಮಾಡಕ್ ಮಾಡ್ತಾರ ರಾಮಚಂದ್ರ ನಿಮ್ ಜೊತೆ ಇದ್ದಾರೆ ರಾಮಚಂದ್ರ ಬಂದರೆ ಇಲ್ಲೇ ಇದ್ದ ನಾವು ಇವ್ರು ಮಾತ್ರ ತೆಗೆದುಕೊಂಡು ಮಳವಳ್ಳಿಯಲ್ಲಿ ನಮ್ಮಲ್ಲೇ ಲೀಡರ್ಸ್ ಆಗಮಿಸಿದ್ದಾರೆ. ದಯಮಾಡಿ ಅವಕಾಶ ದಯಮಾಡಿ ಎಲ್ಲರೂ ಆಸನ ಹಾಕಬೇಕು ಅಂತ ಹೇಳ್ಕೊಳ್ತೇನೆ. ಬಲಭಾಗದಲ್ಲಿ ಮಾಧ್ಯಮದ ಸ್ನೇಹಿತರು ಆಸನ ಹಾಕಲಿಕ್ಕೆ ಅವಕಾಶ ಮಾಡ್ಕೊಳ್ಬೇಕು. ದಯಮಾಡಿ ಎಲ್ಲ ನಮ್ಮ ಮುಖಂಡರು ಅವಕಾಶ ಮಾಡ್ತಾರೆ. ದಯಮಾಡಿ ಅವಕಾಶ ಮಾಡ್ತಾರೆ. ದಯಮಾಡಿ ಕಚೇರಿ ಆಸನರಾಗಿ ದಯಮಾಡಿ ಅವಕಾಶ ಮಾಡ್ತಾರೆ. ಜೆಡಿಎಸ್ನ ಜಿಲ್ಲಾ ಅಧ್ಯಕ್ಷಗಳು ಮತ್ತು ಬಾಕಿಯೆಲ್ಲ ದಯವಿಟ್ಟು ವೇದಿಕೆ ಮುನ್ನಡೆಸಬೇಕಂತ ಸಿದ್ದರಾಮಯ್ಯನವರಿದ್ದಾರೆ. ಇಂಗ್ಲೇಶ್ ಶಾಸಕರು ಪಕ್ಷದ ಅಧ್ಯಕ್ಷರ ಮಹತ್ವ ಮೇಲೆ ಬರಬೇಕು. ಇದು ಅವ್ರದೇ ಕಾರ್ಯಕ್ರಮ. ದಯಮಾಡಿ ಯಾರು ತಪ್ಪಿಕೊಂಡವರು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು
ಅವಕಾಶ ಮಾಡಿಕೊಡಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಜನತಾ ಪಕ್ಷಕ್ಕೆ, ಜೆಡಿಎಸ್ ಪಕ್ಷಕ್ಕೆ, ಭಾರತೀಯ ಜನತಾ ಪಾರ್ಟಿಗೆ, ಜೆಡಿಎಸ್ ಬಿಜೆಪಿ ಪಕ್ಷಕ್ಕೆ ಆತ್ಮೀಯ ನನ್ನ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಜೆಡಿಎಸ್ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಈ ದಿನ 18ನೇ ಲೋಕಸಭಾ ಚುನಾವಣೆಯ ಒಂದು ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿಯ ಸಮನ್ವಯ ಸಭೆಯಲ್ಲಿ ತಾವೆಲ್ಲರೂ ಭಾಗವಹಿಸ್ತಾ ಇದ್ದೀರಾ. ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ಈ ದಿನ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ರೈತರ ಬಂಧು, ರೈತರ ಸಾಲವನ್ನ ಮನ್ನಾವನ್ನ ಮಾಡಿ ಉತ್ತಮ ಆಡಳಿತವನ್ನು ಕೊಟ್ಟು ಜನನಾಯಕರಾಗಿರುವಂತ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಣ್ಣನವರೇ, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವವನ್ನು ವಹಿಸಿ ಇಡೀ ಕರ್ನಾಟಕದಲ್ಲಿ ಬಹಳ ಅದ್ಭುತವಾಗಿ ಸಂಘಟನೆಯನ್ನು ಮಾಡಿ ಜನರ ಆಶೀರ್ವಾದ, ಯುವ ನಾಯಕರಾಗಿ ನಮ್ಮ ಪಕ್ಷದ ಕಣ್ಮಣಿಗಳಾಗಿರುವಂತ ಸನ್ಮಾನ್ಯ PY ವಿಜೇಂದ್ರ ಅವರೇ, ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯಮಾನ್ಯರೇ, ನನ್ನೆಲ್ಲ ಕಾರ್ಯಕರ್ತ ಬಂಧುಗಳೇ, 18ನೇ ಲೋಕಸಭಾ ಚುನಾವಣೆ ನಮಗೆ ಉತ್ತಮ ಭವಿಷ್ಯ. ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಉತ್ತಮವಾಗಿರುವಂತಹ ಸದೃಢ ಅಭ್ಯರ್ಥಿ ನಾಯಕ ಆಯ್ಕೆ ಆಗಬೇಕು. ಈ ಆಯ್ಕೆ ಮೂಲಕ ಏನೊಂದು ಮಂಡ್ಯ ಜಿಲ್ಲೆ ಇಡೀ ದೇಶದಲ್ಲಿ ಪ್ರಗತಿ ಸಮೃದ್ಧಿಯನ್ನ, ಇಡೀ ದೇಶದಲ್ಲಿ ನಂಬರ್ 1 ಆಗಿದ್ದಂತ ಒಂದು ಲೋಕಸಭಾ ಕ್ಷೇತ್ರ ಏನಾದ್ರು ದೇಶದಲ್ಲೇ ಇದ್ರೆ ಅದು ಮಂಡ್ಯ ಲೋಕಸಭಾ ಕ್ಷೇತ್ರ ಅಂತ ಹೇಳ್ತೀವಿ. ಅದು ಕಾಲಕ್ರಮೇಣ ಎಲ್ಲ ಒಂದ್ ಕಡೆ ನಾವು ರೈತರ ಮಕ್ಕಳು ವ್ಯವಸಾಯವನ್ನೇ ನಂಬಿ ಬದುಕಿರುವಂಥದ್ದು. ಇಲ್ಲಿ ಬೇರೆ ಬೇರೆ ವೃತ್ತಿಗಳೆಲ್ಲ ವ್ಯವಸಾಯವನ್ನೇ ಆಧಾರವಾಗಿ ನಂಬಿ ಬದುಕಿರುವಂತ ನಾವು ನಾಗರಿಕರಿದ್ದೀವಿ, ರೈತರಿದ್ದೀವಿ. ಇವತ್ತೆಲ್ಲೊಂದ್ ಕಡೆ ಮಂಡ್ಯ ಜಿಲ್ಲೆಗೆ, ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಅದ್ಭುತವಾಗಿರುವಂತಹ ನಾಯಕತ್ವ ಬೇಕು. ಜನರ ನಾಡಿ, ಜನರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಬಹಳ ಪರಿಣಾಮಕಾರಿಯಾಗಿ ಪ್ರತಿನಿಧಿಸುವಂತ ನಾಯಕ ಬೇಕು. ಆ ನಾಯಕನೇ ಕುಮಾರಣ್ಣ. ಆತ್ಮೀಯರೇ, ಯಾರು ಬೇಕಾದ್ರೂ ಚುನಾವಣೆಯನ್ನು ಸ್ಪರ್ಧೆ ಮಾಡಬಹುದು ಪ್ರಜಾಪ್ರಭುತ್ವದಲ್ಲಿ, ಆದರೆ ಅದಕ್ಕೆ ಬೇಕಾಗಿರುವಂತ ಅರ್ಹತೆ, ಯೋಗ್ಯತೆ ಬಹಳ ಮುಖ್ಯವಾಗಿರುತ್ತೆ. ಇವತ್ತು ಜನರ ಸಮಸ್ಯೆಗಳನ್ನ ಗೊತ್ತಿಲ್ಲದೆ ಇವತ್ತೆಲ್ಲ ಒಂದ್ ಕಡೆ ಸುಮ್ಮನೆರವ ಜನರ ಕಷ್ಟ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳದೆ ಎಲ್ಲ ಒಂದ್ ಕಡೆ ಪ್ರಬಲವಾಗಿ ಪ್ರತಿನಿಧಿಸುವಂತಹ ನಾಯಕ ಬೇಕು. ಎಲ್ಲ ಒಂದ್ ಕಡೆ ತಲೆ ಕೆರ್ಕೊಂಡು ಯಾರೋ ಹಿಂದೆ ನಿಂತ್ಕೊಂಡು ಯಾವ ವಿಚಾರವನ್ನು ಮಾತಾಡೋದ್ರೆ ವಿಚಾರಗಳನ್ನೇ ಮಾತಾಡಕ್ ಬರ್ತದಂತ ವ್ಯಕ್ತಿಗಳನ್ನ ನಾವು ಕಟ್ಕೊಂಡಿರ್ಬೇಕಾ? ಯಾರು ಬೇಕಾದ್ರೆ ಪ್ರಬಲವಾಗಿರುವಂತ ನಾಯಕ ಬೇಕು. ಹಾಗಾಗಿ ಏನೊಂದು ಗತಕಾಲದ ವೈಭವವನ್ನ ಮಂಡ್ಯ ಅಂದ್ರೆ ನಮ್ಮ ಅಭಿಮಾನದ ಸಂಕೇತ. ನಮ್ಮ ಪ್ರತಿನಿಧಿಸುವಂತ ನಾಯಕ ಪ್ರಬಲವಾಗಿರ್ಬೇಕು. ಅಂತ ಪ್ರಬಲವಾದಂತ ನಾಯಕನಿಗೆ ಬೆಂಬಲ ಕೊಡ್ಲಿಕ್ಕೆ ಇವತ್ತು ತಾವೆಲ್ಲ ಇಲ್ಲಿ ಬಂದಿದ್ದೀರಾ. ಹಾಗಾಗಿ ಒಳ್ಳೆ ಸಂದೇಶ ಕೊಡಬೇಕು. ಯಾವ ರೀತಿ ದೇಶದಲ್ಲಿ ನರೇಂದ್ರ ಮೋದಿ ಅವರು ಬಲಿಷ್ಠವಾಗಿ ನಾಯಕತ್ವವನ್ನು ಕೊಟ್ಟಿದ್ದಾರೋ ಅದೇ ರೀತಿ ಕುಮಾರಣ್ಣನವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ, ಕರ್ನಾಟಕದಲ್ಲಿ ನಮ್ಮ ಧ್ವನಿಯಾಗಿ ನಮ್ಮ ಕೇಂದ್ರದಲ್ಲಿ ಕೈ ಜೋಡಿಸಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಒಂದಾಗಿ ಇಡೀ ದೇಶಕ್ಕೆ ಸಂಚಲನ ಮೂಡಿಸಬೇಕು, ಇಡೀ ಕರ್ನಾಟಕಕ್ಕೆ ಶಕ್ತಿಯನ್ನು ತುಂಬಬೇಕು, ಮಂಡ್ಯಕ್ಕೆ ಶಕ್ತಿಯನ್ನು ತುಂಬಬೇಕು. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಪ್ರತಿಪಕ್ಷ ಯಾವ ಒಬ್ಬ ವ್ಯಕ್ತಿ ಹುಡ್ಕೊಂಡು ಬಂದವ್ರೆ, ದುಡ್ಡಿದ್ಯಾ, ಯಾರು ದುಡ್ಡಿದ್ದಾನೆ ಅಂತ ಕರ್ಕೊಂಬ ಅಭ್ಯರ್ಥಿ ಮಾಡು, ಇದು ಬೇಕು ನಮಗೆ, ಇಂಥ ವ್ಯಕ್ತಿಗಳು ಬೇಕಲ್ಲ. ದುಡ್ಡಿರೋ ನೆನ್ ಬಂದ್ ಮಾಡಂಗಿದ್ದಾನೆ, ಜನಬಲವ ಹಣಬಲವ ಅಂತ ಹೇಳ್ಬೇಕಾಗಿದೆ. ಮಂಡ್ಯದವ್ರು ಏನು ಅಂತ ಗೊತ್ತಿದೆ ಇಡೀ ದೇಶದವ್ರಿಗೆ. ಜನಬಲವೇ ಇಲ್ಲಿ ಶಕ್ತಿ, ಇಲ್ಲಿ ಹಣಬಲ ನಡೆಯಲ್ಲ, ಜನನಾಯಕರೇ ಬೇಕು ನಮಗೇನು ಅಂತ ಸ್ಪಷ್ಟ ನಿರ್ಣಯನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಆತ್ಮೀಯರೇ, ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತು ಇಡೀ ದೇಶಕ್ಕೆ ನರೇಂದ್ರ ಮೋದಿ ಅವರು ಬೇಕು, ಅವ್ರ ನಾಯಕತ್ವ ಬೇಕು ಅಂತ ನಮ್ಮ ಮಣ್ಣಿನ ಮಗ
ಎಚ್ ಡಿ ದೇವೇಗೌಡರು ಬಹಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿದ್ದಾರೆ, ಮತ್ತೊಮ್ಮೆ ನರೇಂದ್ರ ಮೋದಿ ಬೇಕು ಅನ್ನೋದು. ಏನೇ ಆಗ್ಲಿ ಆ ಮನುಷ್ಯ ಬೇಕು, ದೇವತಾ ಮಾನವ ಅಂತ. ದೇವತಾ ಮಾನವ ನರೇಂದ್ರ ಮೋದಿ ಇಂಥ ಅದ್ಭುತ ನಾಯಕ ಅಂತವ್ರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು ಅಂತ ಮನಸ್ಸು ತುಂಬ ಆಶೀರ್ವಾದವನ್ನು ಮಾಡಿರೋರು ಎಚ್ ಡಿ ದೇವೇಗೌಡರು. ಹಾಗಾಗಿ ಇವತ್ತು ನಮ್ ಕೆಲಸ ಏನು? ಇವತ್ತು ನಾವು ಕಾರ್ಯಕರ್ತರಾಗಿರೋರು, ನಾಯಕರಾಗಿರೋ ನಮ್ ಕೆಲಸ ಏನು? ನಮ್ಮ ಪ್ರತಿಷ್ಠೆಗಳನ್ನ ಮರಿಬೇಕು. ಇದು ದೇಶದ ಚುನಾವಣೆ, ದೇಶದ ಶ್ರೇಯಸ್ಸು, ದೇಶದ ಅಭಿವೃದ್ಧಿ, ದೇಶದ ಚುನಾವಣೆ, ಜನರ ಚುನಾವಣೆ. ಸದೃಢವಾಗಿ ಭಾರತವನ್ನು ಕಟ್ಟಲಿಕ್ಕೆ ನಾವೇನ್ ಮಾಡಬೇಕಾಗಿದೆ? ಇವತ್ತು ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಎನ್ಡಿಎ ಒಕ್ಕೂಟ ಅಡಿಯಲ್ಲಿ ಒಂದಾಗಿದ್ದೀವಿ. ಇವತ್ತು ನಾವು ಕಾರ್ಯಕರ್ತರಾಗಿರೋರು ಏನು ಹಾಲಿ ಮಾಜಿ ಶಾಸಕರು, ಸ್ಪರ್ಧೆ ಮಾಡಿರುವಂತಹ ಶಾಸಕರಾಗ್ಲಿ, ಯಾವುದೇ ಚುನಾಯಿತ ಪ್ರತಿನಿಧಿಗಳಾಗಿರ್ಲಿ, ಪ್ರತಿಯೊಬ್ಬರು ಮನಸ್ಸು ಒಂದಾಗಬೇಕು. ಒಂದು ಉದ್ದೇಶ, ನಮ್ಮ ಶತ್ರು ಯಾರು? ನಮ್ಮ ಶತ್ರು ಯಾರು? ಅವ್ರನ್ನೇನ್ ಮಾಡಬೇಕು? ನಿರ್ಣಯ ಮಾಡಬೇಕು ಅಂದ್ರೆ ನಾವೇನಾಗ್ಬೇಕು? ಒಂದಾಗಬೇಕು. ಒಗ್ಗಟ್ಟೆ ಮಂತ್ರ. ಆ ಒಗ್ಗಟ್ಟಿನ ಮಂತ್ರವನ್ನ ನೀವು ಬರೀ ಟೀ ಕಾಫಿ ಕುಡ್ಕೊಂಡು ಮಾತಾಡೋದಲ್ಲ, ಬೀದಿಗಿಳಿದು ಮನೆಗೆ ಹೋಗಿ ಪ್ರತಿಯೊಬ್ಬ ಮತದಾರನನ್ನ ಮಾತಾಡಿಸಿ ವಿಶ್ವಾಸವನ್ನ ಗಳಿಸ್ಕೋಬೇಕು. ಪ್ರತಿಯೊಬ್ಬ ಮತದಾರನ ವಿಶ್ವಾಸ ಗಳಿಸಬೇಕು. ಈ ಬಿಸಿಲನ್ನು ಆಚೆ ಹೋಗ್ಬೇಕು, ನಿಂತ್ಕೋಬೇಕು. ದಯವಿಟ್ಟು ಶ್ರಮವನ್ನು ವಹಿಸಿ. ಹಾಗಾಗಿ ಬಿಜೆಪಿ ಮತ್ತು ಜೆಡಿಎಸ್, ನಾವು ಬಿಜೆಪಿಯ ಕಾರ್ಯಕರ್ತರು ನಿಮ್ಗೆ ವಿಶ್ವಾಸವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ನಾವು ನಮ್ಮ ತನು ಮನ, ನಮ್ಮ ನಿಯತ್ತು, ನಮ್ಮ ಶ್ರಮ ಎಲ್ಲವೂ ಕುಮಾರಣ್ಣನವರ ಗೆಲುವಿಗಾಗಿ ನಾವು ಕೆಲಸವನ್ನು ಮಾಡ್ತೀವಿ. ಯಾವ ಅಪನಂಬಿಕೆನೂ ಬೇಡ. ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ನಮ್ಮ ನಾಯಕರಾದಂತ ಬಿ.ವೈ. ವಿಜೇಂದ್ರವರು, ಇವತ್ತು ಕುಮಾರಣ್ಣನವರು, ಬಿ.ವೈ. ವಿಜೇಂದ್ರವರು, ಶಿವಕುಮಾರ್ ಅವರು ಹೇಳಲಾಗಿ ಅಣ್ಣ ತಂದಿರ್ತಾರ ಒಂದು ಅದ್ಭುತ ಜೋಡಿ, ಒಂದು ದೊಡ್ಡ ಶಕ್ತಿಗಳ ಜೊತೆಯಲ್ಲಿ ನಾವೆಲ್ಲ ಕೈ ಜೋಡಿಸೋಣ. ಎಲ್ಲರೂ ಕೈ ಜೋಡಿಸಿ ಒಗ್ಗಟ್ಟಿಂದ, ಒಮ್ಮತದಿಂದ ಈ ಚುನಾವಣೆಯನ್ನ ಕುಮಾರಣ್ಣವರು ಇಡೀ ಕರ್ನಾಟಕ ರಾಜ್ಯವನ್ನು ಪ್ರವಾಸ ಮಾಡೋರಿದ್ದಾರೆ. ಅವರೆಲ್ಲೂ ಜೆಡಿಎಸ್ ಪಕ್ಷದ ಬರೀ ಕೇವಲ ಕೆಲವು ಭಾಗಕ್ಕೆ ಸೀಮಿತವಾಗಿರಲ್ಲ. ನಮ್ಮೆಲ್ಲರ 28 ಸೀಟ್ ಗೆಲ್ಬೇಕು ಅಂತ ಅವರು ಒಂದೇ ಮಾತು ಹೇಳ್ತಿರ್ತಾರೆ, 28 ಸೀಟ್ ಗೆಲ್ಬೇಕು. ವಿಜೇಂದ್ರ ಅವರು ಹೇಳ್ತಿರ್ತಾರೆ 28 ಸೀಟ್ ಗೆಲ್ಬೇಕು. ನಾವು 28ಕ್ಕೆ 28 ಗೆಲ್ಬೇಕು. ಅದಕ್ಕೆ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾರೆ. ಹಾಗಾಗಿ ಕುಮಾರಣ್ಣನವರೇ ಬರಬೇಕು, ವಿಜೇಂದ್ರ ಅವರೇ ಬರಬೇಕು, ಇಲ್ಲೇ ಬರಬೇಕು ಅಂತ. ನೀವು ಪ್ರತಿಯೊಬ್ರು ವಿಜೇಂದ್ರ ಅವರೇ, ಪ್ರತಿಯೊಬ್ರು ನೀವು ಕುಮಾರಣ್ಣನೇ. ಆ ರೀತಿ ನೀವು ಪ್ರತಿಯೊಬ್ರು ಕೆಲಸ ಮಾಡಬೇಕು. ನಾವು ನಿಮ್ ಜೊತೆ ಇರ್ತೀವಿ. ನಾವು ಏನು ಆರಾಮಾಗಿ ಕೂತ್ಕೊಂಡು ಇಲ್ಲಿ ಎಸಿನಲ್ಲೇ ಮಾತಾಡ್ಬಿಟ್ಟು ಹೋಗಲ್ಲ. ನಿಮ್ಮನ್ನ ಎಲ್ಲಿ ಬಿಸಿಲಲ್ಲಿ ನಿಲ್ಸ್ತಿರೋ, ಯಾವ ಬಿಸಿಲಲ್ಲಿ ನಿಂತ್ಕೊಂಡು ನಿಂತಿರೋ ಆ ಬಿಸಿಲಲ್ಲೇ ನಿಂತ್ಕೊಂಡು ಹಗಲು ರಾತ್ರಿ ನಿಮ್ ಜೊತೆ ನಿಂತು ಕೆಲಸವನ್ನು ಮಾಡ್ತೀವಿ ಅಂತ ವಿಶ್ವಾಸವನ್ನು ಕೊಟ್ಟು ನಾನು 2 ಮಾತು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲ ಹೋಗಿದ್ದು ನಾನು ಮಾತನಾಡ್ತೀನಿ. ಭಾರತ್ ಮಾತಾ ಕಿ ಮತ್ತೊಮ್ಮೆ ನಮ್ಮ ಬೆಂಬಲ ನಮ್ಮ ಒಗ್ಗಟ್ಟು ಕುಮಾರಸ್ವಾಮಿ ಅವರಿಗೆ, ವಿಜೇಂದ್ರ ಅವರಿಗೆ. ಕಂಡುಮಟ್ಟಿದ ನಾಡಾಗಿರ್ತಕ್ಕಂಥ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಲೋಕಸಭಾ ಚುನಾವಣೆ ಪರವಾಗಿ ಇವತ್ತು ಪ್ರಚಾರವನ್ನು ಶುರು ಮಾಡಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು, ಜಾತ್ಯತೀತ ಜನತಾದಳದ ಅಧ್ಯಕ್ಷರು, ಮಂಡ್ಯ ಲೋಕಸಭಾ ಕ್ಷೇತ್ರದ ಭಾವಿ ಸಂಸದರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರೇ, ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಜಿ ಟಿ ದೇವೇಗೌಡ್ರೆ, ಆಪ್ತರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣರವರೇ, ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ ಇಂದ್ರೇಶ್ ರವರೇ, ರಾಮದಾಸ್ ರವರೇ, ಅನ್ನದಾನವರು ಕೂಡ ಇದ್ದಾರೆ, ಸಾರಾ ಮಹೇಶ್ ಅವರು ಇದ್ದಾರೆ, ನಮ್ಮ ನಾರಾಯಣ ಗೌಡ್ರು ಇದ್ದಾರೆ, ಸುರೇಶ್ ಗೌಡ್ರು ಇದ್ದಾರೆ, ಬಿಜೆಪಿ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರು ವೇದಿಕೆ ಮೇಲೆ ಇದ್ದಾರೆ, ವೇದಿಕೆ ಮುಂಭಾಗದಲ್ಲೂ ಕೂಡ ಇದ್ದಾರೆ. ಎಲ್ಲರೂ ಸುಮ್ಮನೆ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ. ದಯವಿಟ್ಟು ಯಾರು ಕೂಡ ಅನ್ಯತಾ ಭಾವಿಸಬಾರದು. ಆತ್ಮೀಯ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಕಾರ್ಯಕರ್ತ ಬಂಧುಗಳು,
ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಒಂದು ಮಹಾ ಚುನಾವಣೆಯನ್ನ ನಾವು ಎದುರು ನೋಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಯಾರೂ ಕೂಡ ಭಾವಿಸಿರಲಿಲ್ಲ. 9 ತಿಂಗಳ ಹಿಂದೆ ಚುನಾವಣೆಯಲ್ಲಿ ಗೆದ್ದು ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇದ್ರು. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಂತ ದಾರುಣ ಪರಿಸ್ಥಿತಿ ರಾಜ್ಯಕ್ಕೆ ಬಂದಿದೆ ಅಂತ ಹೇಳಿದ್ರೆ 130ಕ್ಕೂ ಹೆಚ್ಚು ಶಾಸಕರನ್ನ ಗೆದ್ದು ರಾಜ್ಯದಲ್ಲಿ ಆಡಳಿತ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ ಇವತ್ತು. ಯಾಕಂದ್ರೆ ಮಂಡ್ಯದಲ್ಲಿ ಇವತ್ತು ನಿಂತ್ಕೊಂಡು ಮಾತನಾಡ್ತಾ ಇದ್ದೇವೆ. ರಾಜ್ಯದಲ್ಲಿ ಇವತ್ತು ಭೀಕರ ಬರಗಾಲ ಇದೆ. 800ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇವತ್ತು ನಾಡಿನಲ್ಲಿ ಇವತ್ತು ಜಾನುವಾರುಗಳಿಗೆ ಕುಡಿಯಕ್ಕೆ ನೀರು ಸಹ ಎಲ್ಲ ಪರದಾಡ್ತಾ ಇದ್ದಾರೆ. ಇವತ್ತು ಇಂಥ ಪರಿಸ್ಥಿತಿಯಲ್ಲೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಅನ್ಸ್ಕೊಂಡವರಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತಿಂತ ಸಂಕಷ್ಟದಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ಅಂತಕ್ಕಂಥ ಎಳ್ಳಷ್ಟು ಕೂಡ ಕನಿಕರ ಇಲ್ಲಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ರಾಜ್ಯ ಪಡೆದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಾಡಿನ ದುರಾದೃಷ್ಟ ಅಂತ ಹೇಳಿ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಯಾವುದೇ ಒಂದು ಸಮಾಜದ ಮುಖ್ಯಮಂತ್ರಿ ಅಲ್ಲ. ಈ ರಾಜ್ಯದಲ್ಲಿರ್ತಕ್ಕಂಥ 6.5 ಕೋಟಿ ಜನರಿಗೆ ಮುಖ್ಯಮಂತ್ರಿ ಅನ್ನೋದನ್ನು ಕೂಡ ಮರೆತು ಇವತ್ತು 9 ತಿಂಗಳಾಗಿದೆ. ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಒಂದೇ ಒಂದು ಸಾಧನೆ ಏನು ಅಂತೇಳಿ ನಾನು ಹೇಳ್ತೇನೆ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಒಂದೇ ಒಂದು ಸಾಧನೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ನ್ಯಾಯವನ್ನು ಕೊಡಲಿಲ್ಲ. ರಾಜ್ಯದಲ್ಲಿರ್ತಕ್ಕಂಥ ಬಡವರ ಪರವಾಗಿ ಚಿಂತನೆಯನ್ನ ಮಾಡಲಿಲ್ಲ. ಈ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರ ಯುವಕರ ಬಗ್ಗೆ ಚಿಂತನೆಯನ್ನ ಮಾಡಲಿಲ್ಲ. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಒಂದೇ ಒಂದು ಸಾಧನೆ, ಮುಖ್ಯಮಂತ್ರಿಗಳ ಒಂದೇ ಒಂದು ಸಾಧನೆ ಅಂತ ಹೇಳಿದ್ರೆ ಜಾತಿಗಳ ಮಧ್ಯೆ ವಿಷಬೀಜವನ್ನ ಬಿಟ್ಟು ಇವತ್ತು ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರಲ್ಲ. ಇಂಥ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಲೋಕಸಭಾ ಚುನಾವಣೆ ನಮ್ಮ ಕಣ್ಮುಂದಿರ್ತಕ್ಕಂಥದ್ದು. ಒಂದು ಕಡೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರನ್ನ 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡೋದನ್ನ ಇವತ್ತು ಆ ಸಂಕಲ್ಪವನ್ನು ತೊಟ್ಟು ನಾವು ಕೂಡ ರಾಜ್ಯದಲ್ಲಿ ಓಡಾಡ್ತಾ ಇದ್ದೇವೆ. ಒಂದ್ ಮಾತನ್ನ ಸಂದರ್ಭ ಹೇಳ್ತೇವೆ, ಯಾವ ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇದ್ದಂತ ಕಾಂಗ್ರೆಸ್ ಪಕ್ಷ ಇವತ್ತು ಯಾವಾಗ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಗ್ಗಟ್ಟಾಗಿ ಒಂದಾಗಿ ಲೋಕಸಭಾ ಚುನಾವಣೆಯ ರಣಕಹಳೆಯನ್ನು ಓದಿದ್ದವೋ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಮುಖ್ಯಮಂತ್ರಿಗಳಿಗೆ ಇವತ್ತು ನಿದ್ರೆ ಬರ್ತಾ ಇಲ್ಲ. ರಾತ್ರಿ ಇವತ್ತು ನಿದ್ರೆ ಬರ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ. ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು ತತ್ತರಿಸೋಗಿದ್ದಾರೆ. ಎಂತ ದರಿದ್ರ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ಅಂತ ಹೇಳಿದ್ರೆ ಹೇಳ್ತಾರೆ ಮುಖ್ಯಮಂತ್ರಿಗಳು. ನಮ್ಮ ಮಂತ್ರಿ ಮಂಡಲ ಸದಸ್ಯರ ಮಂತ್ರಿಗಳನ್ನ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಿಸ್ತಾರೆ ಅಂತ ಹೇಳ್ತಾ ಇದ್ರು. ನಿಮಗೆ ಗೊತ್ತಿರಲಿ, ಮಾಧ್ಯಮ ಸ್ನೇಹಿತರು ಇದ್ದಾರೆ. ಯಾವ ಕರ್ನಾಟಕ ರಾಜ್ಯದಲ್ಲಿ 18-20 ಸಂಸದರನ್ನ ಗೆಲ್ತೀವಿ ಅನ್ನುವ ಭ್ರಮೆನಲ್ಲಿ ಕಾಂಗ್ರೆಸ್ ಪಕ್ಷ ಇದ್ರು. ಯಾವುದೇ ಒಬ್ಬ ಮಂತ್ರಿ, ಈ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಯಾವುದೇ ಒಬ್ಬ ಮಂತ್ರಿ ಇವತ್ತು ಲೋಕಸಭಾ ಚುನಾವಣೆ ಅಭ್ಯರ್ಥಿಗೆ ಧೈರ್ಯ ಮಾಡಲಿಲ್ಲ, ಧೈರ್ಯ ಮಾಡಕ್ ಸಾಧ್ಯ ಆಗಲಿಲ್ಲ. ಕಾರಣ ಇವತ್ತು ನರೇಂದ್ರ ಮೋದಿಜಿ ಅವರ ಪರವಾಗಿರ್ತಕ್ಕಂಥ ಒಂದು ಒಳ್ಳೆ ಅಭಿಪ್ರಾಯ, ಅವರ ಜನಪ್ರಿಯತೆ, ಮತ್ತೊಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಪರವಾಗಿರ್ತಕ್ಕಂಥ ಒಂದು ಸುನಾಮಿ ರೀತಿಯಲ್ಲಿ ಅದೇ ಇವತ್ತು ರಾಜ್ಯದಲ್ಲೇ ನಿಂತಿದೆ. ಇದು ಕಾಂಗ್ರೆಸ್ ಪಕ್ಷ ಪ್ರಪಂಚವಾಗಿರ್ತಕ್ಕಂಥದ್ದು. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಒಂದು ಲೋಕಸಭಾ ಚುನಾವಣೆ ಇವತ್ತು ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರ ಇವತ್ತು ಗಂಡಮೆಟ್ಟಿನ ನಾಡಾಗಿರ್ತಕ್ಕಂಥ ಮಂಡ್ಯ ಜಿಲ್ಲೆ ನನಗೆ ಹೆಮ್ಮೆ ಅನಿಸ್ತದೆ. ಈ ನಾಡಿಗೆ ಒಬ್ಬ ರೈತ ನಾಯಕನಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪೂಜೆ ತಂದು ಯಡಿಯೂರಪ್ಪನಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಮಂಡ್ಯ ಜಿಲ್ಲೆ. ಇಂಥ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸಂಸದರು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಜನರಿಗಾಗಿ ಜನರಿಗೋಸ್ಕರ ತನ್ನ ಪ್ರಾಣವನ್ನ ಮುಡುಪಾಗಿರ್ತಕ್ಕಂಥ ಕುಮಾರಸ್ವಾಮಿ ಅಂತರೂ ಕ್ಷೇತ್ರದ ಸಂಸದರಾಗಬೇಕು. ಸಾಧ್ಯ ಅಲ್ಲ. ಹಾಗಾಗಿ ಎಷ್ಟು ಮಾತ್ರ ಸಂದರ್ಭ ಹೇಳ್ತಾನೆ. ನಿನ್ನೆ ದಿನ ಮೈಸೂರಿನಲ್ಲಿ ನಾನು ಮೊನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ಮೈಸೂರು ಲೋಕಸಭಾ ಕ್ಷೇತ್ರ, ಅದೇ ರೀತಿ ಜಾಮನೂರು ಲೋಕಸಭಾ ಕ್ಷೇತ್ರ ಚುನಾವಣೆ ನಾವು ಚಾಲನೆ ಕೊಟ್ಟಿದ್ದೇವೆ.
ನಾನು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಒಂದು ಮಾತನ್ನ ಹೇಳ್ತೇನೆ. ಇವತ್ತು ರಾಜ್ಯದ 28ಕ್ಕೆ 22 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ವಿಜಯ ಪತಾಕೆ ಹಾರೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಇವತ್ತು ಮಂಡ್ಯ ಜಿಲ್ಲೆ ಇರ್ಬೋದು, ಹಾಸನ ಜಿಲ್ಲೆ ಇರ್ಬೋದು, ರಾಜ್ಯದ ಎಲ್ಲ 28 ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು, ಅದೇ ರೀತಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಗುರಿ ಇರ್ತಕ್ಕಂಥದ್ದು ಒಂದನೇ, ನಿಮ್ಮ ಮುಂದೆ ಇರ್ತಕ್ಕಂಥದ್ದು ಗುರಿ ಒಂದನೇ. 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲಿಸೋದ್ರ ಮೂಲಕ ರಾಜ್ಯದಲ್ಲಿನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷವನ್ನ ಧೂಳಿಪಟ ಮಾಡ್ತಕ್ಕಂಥ ಕೆಲಸ ನಮ್ಮಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಚುನಾವಣೆಯಾಗಿ ಸ್ವೀಕಾರ ಮಾಡಬೇಕು. ಮೈ ಮರೆತಕ್ಕಂಥ ಪ್ರಶ್ನೆ ಇಲ್ಲ. ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ರಾಜ್ಯದಿಂದ ಪ್ರವಾಸ ಮಾಡೋರಿದ್ದಾರೆ. ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು, ಸನ್ಮಾನ್ಯ BS ಯಡಿಯೂರಪ್ಪರು, ನಮ್ಮೆಲ್ಲ ಪಕ್ಷದ ಮುಖಂಡರು ರಾಜ್ಯದಿಂದ ಪ್ರವಾಸ ಮಾಡೋರಿದ್ದಾರೆ. ಹಾಗಾಗಿ ನಾವು ಪ್ರತಿಯೊಬ್ಬರು ಸಹ, ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ, ನಾವೇ ನರೇಂದ್ರ ಮೋದಿಜಿ, ನಾವೇ ಯಡಿಯೂರಪ್ಪನವರು, ನಾವೇ ದೇವೇಗೌಡರು, ನಾವೇ ಕುಮಾರಸ್ವಾಮಿ ಅವರು ಅಂತ ಹೇಳ್ಕೊಂಡು ನಾವು ಚುನಾವಣೆ ಅಖಾಡದಲ್ಲಿ ಇದ್ದಾಗ 100ಕ್ಕೆ 100ರಷ್ಟು ಫಲಿತಾಂಶ ನಮ್ಮ ಪಕ್ಷಕ್ಕೆ, ಜೆಡಿಎಸ್ ಪಕ್ಷಕ್ಕೆ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಸೇರಿ ಚುನಾವಣೆ ಮತದಾನ ಮುಗಿತಕ್ಕಂಥ ಸಂಜೆ 6 ಗಂಟೆವರೆಗೂ ಸಹ ನಮ್ಮ ಜವಾಬ್ದಾರಿಯಿಂದ ನಾವು ಮುನಿಚ್ಕೋಬಾರ್ದು, ನಮ್ಮ ಜವಾಬ್ದಾರಿ ನಿರ್ವಹಿಸಬೇಕು ಅನ್ನೋ ಮಾತನ್ನ ಹೇಳ್ತಾ ಮತ್ತೊಮ್ಮೆ ತುಂಬಾ ಸಂತೋಷ ಆಗಿದೆ. ಸಕ್ಕರೆ ನಾಡಾಗಿರ್ತಕ್ಕಂಥ ನಮ್ಮ ಮಂಡ್ಯ ಜಿಲ್ಲೆ, ನಾನು ಕೂಡ ಇವತ್ತು ರಾಜ್ಯದ ಅಧ್ಯಕ್ಷರಾಗಿ ನಾನು ಕುಮಾರಸ್ವಾಮಿ ಜೊತೆ ಇದಕ್ಕೆ ಚಾಲನೆ ಕೊಟ್ಟಿದ್ದೇನೆ. ಎಲ್ಲಿವರೆಗೂ ನಮ್ಮ ಚುನಾವಣೆ ಇಡೀ 28 ಕ್ಷೇತ್ರದಲ್ಲಿ ಮೊದಲ ಚುನಾವಣಾ ಫಲಿತಾಂಶ ಬಿಜೆಪಿ ಜೆಡಿಎಸ್ ಪರವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಬರಬೇಕು. ಎಲ್ಲರೂ ಸಮಾನ ಹಾಕೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರೂ ಕೂಡ ವಂದಿಸಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಎಲ್ಲ ಹಿರಿಯ ಮುಖಂಡರಿಗೆ ನಾನು ವಂದಿಸಿ ಮಾತುಗಳಿಗೆ ಉದಾಹರಣೆ ಹೇಳ್ತಿದ್ದೇನೆ. ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಬಲೋ ಭಾರತ್ ಮಾತಾ ಕಿ. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ಕಾಂಗ್ರೆಸ್ನವರಿಗೆ ಕೃಷ್ಣ ಕಡೆಗೆ ಅಂತ ಹೇಳಿ, ಎಲ್ಲಪ್ಪ ಕೃಷ್ಣ ಏನ್ ಮಾಡಿದಿರಪ್ಪ 5 ವರ್ಷ ಇದ್ರಲ್ಲ, 2003ರಿಂದ 2017 ರಾಜ್ಯ ದೇಶ ಆಳಿದ್ರಲ್ಲ, ಏನ್ ಮಾಡಿದ್ರಿ? ಇಲ್ಲಿ ಈಗ ಭಾಷಣ ಮಾಡ್ತೀರಿ. ನಮಗೆ ಅನ್ಯಾಯ ಆಗಿದೆ. ಬಿಜೆಪಿ ಶಾಸಕ ಲೋಕಸಭಾ ಸದಸ್ಯರು ಮಾತಾಡಲಿಲ್ಲ, 25 ಜನ ಸುಮ್ಮನೆ ಕೂತರು ಅಂತ ಹೇಳ್ತೀರಿ. 1947-52 ಇಸ್ವಿನಲ್ಲಿ ಏನು ಸ್ವಾತಂತ್ರ್ಯ ಬಂತು, ಹೊಸ ಸರ್ಕಾರಗಳು ರಚನೆಯಾಗಿ ಪ್ರಾರಂಭ ಆಯಿತು. ಅಲ್ಲಿಂದ 77ನೇ ಇಸ್ವಿಯವರೆಗೆ ದೇಶ ಆಳಿದವರು, ರಾಜ್ಯ ಆಳಿದವರು ಕಾಂಗ್ರೆಸ್ನವರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 ಲೋಕಸಭಾ ಸದಸ್ಯರು 78ನೇ ಇಸ್ವಿವರೆಗೂ ನಿರಂತರವಾಗಿ ಆಯ್ಕೆಯಾಗುವುದು. ಏನಾದ್ರು ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿದ್ರು ನೀವು ಕಾಂಗ್ರೆಸ್ ನಾಯಕರು. ಇವತ್ತು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀರಿ. ಆ 50 ವರ್ಷಗಳ ಕಾಲ ರಾಜ್ಯ ಆಳಿ, ದೇಶ ಆಳಿ, ರಾಜ್ಯ ಆಳಿ, ನಮಗೆ ಬರಬೇಕಾದಂತಹ ಹಕ್ಕುಗಳನ್ನ ಪಡೆದು ಇವತ್ತು ನಮ್ಮನ್ನು ಸಂಕಷ್ಟಕ್ಕೆ ಸಿಗಿಸಿ ಈಗ ನಮ್ಮ ಮೇಲೆ ದೂರ ತರ್ತಕ್ಕಂಥ ಕೆಲಸ ನೀವೆಲ್ಲ ಮಾಡ್ತಾ ಇದ್ದೀರಿ. ಸಿದ್ದರಾಮಯ್ಯ ಅವರೇ, ಇವತ್ತು ನಿಮಗೆ ಅಧಿಕಾರ ಏನು ಕೊಟ್ಟಿದ್ದಾರೆ, ಅಧಿಕಾರ ಯಾವ ರೀತಿ ಮಾಡಿದ್ದೀರಿ ದಯವಿಟ್ಟು ಹೇಳ್ಬೇಕು ನೀವು. ಅದರಿಂದ ನಾನು ಮುಂದೆ ಬಂದಾಗ ಬಹಳ ವಿಷಯ ಚರ್ಚೆ ಮಾಡ್ತೀನಿ. ಬಹಳ ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಆದ್ರೆ ನಮ್ಮ ನಾಯಕರುಗಳಿಗೆ, ಕಾಂಗ್ರೆಸ್ನ ನಾಯಕರ ಬಂಡವಾಳ ಏನಿದೆ, ಸುಳ್ಳು ನರೇಂದ್ರ ಮೋದಿ ಅವರಲ್ಲ, ಸುಳ್ಳು ನಮ್ಮ ಪಕ್ಷದ್ದಲ್ಲ. ಪ್ರತಿದಿನ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇದೇ ಕಾಂಗ್ರೆಸ್. ಯಾವೊಂದು ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದು 52ರಲ್ಲಿ ಪ್ರಾರಂಭ ಆಯಿತು ಈ ದೇಶದಲ್ಲಿ. ಅವರ ಹಣದ ಹಂಚಿಕೆಯನ್ನ ಮಾಡ್ತಾರೆ. 5 ವರ್ಷಕ್ಕೆ ಒಂದು ಬಾರಿ ಒಂದು ಫೈನಾನ್ಸ್ ಕಮಿಷನ್ ನ ರಚನೆಯನ್ನು ಮಾಡ್ತಾರೆ. ಅವರು ಇವತ್ತು ಯಾವ ರಾಜ್ಯಕ್ಕೆ ಎಷ್ಟು ಹಣ ಕೊಡಬೇಕು ಅಂತಕ್ಕಂಥ ಪ್ಯಾರಾಮೀಟರ್ ಇಟ್ಕೊಂಡಿದ್ದಾರೆ. ಪ್ರತಿದಿನ ನಮ್ಮ ತೆರಿಗೆ, ನಮ್ಮ ಹಣ, ನಮ್ಮ ತೆರಿಗೆ, ನಮ್ಮ ಹಕ್ಕು, ಯಾವ ತೆರಿಗೆ, ಯಾವ ಹಕ್ಕು. ಇವತ್ತು ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅದರದೇ ಆದಂತಹ ಕಾನೂನುಗಳು ಇದ್ದಾವೆ. ನಮ್ಮ ರಾಜ್ಯದಲ್ಲಿ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಮೊನ್ನೆ ದಿನ ಬಹುಶಃ ರವೀಂದ್ರ ಶ್ರೀಕಂಠಯ್ಯ ಮಾಧ್ಯಮ ಸ್ನೇಹಿತರ ಮುಂದೆ ಹೇಳಿದ್ದಾರೆ. ಎಲ್ಲ ಅಚ್ಚುಕಟ್ಟು ಪ್ರವೇಶಕ್ಕೆ ನೀರು ಕೊಡ್ಲಿಲ್ಲ. ಇವತ್ತು 86 ಅಡಿ ನೀರಿದ್ದು, 88 ಅಡಿ ನೀರಿದ್ದು ಇವತ್ತು ಬಿಡಬೇಕಾದ್ರೆ ನೋಡ್ಕೊಂಡ್ಬಂದು ಶ್ರೀರಂಗಪಟ್ಟಣದ ಕಡೆ ಕೆಲವು ಹೊಲದಲ್ಲಿ ಕಬ್ಬು ಒಣಗಿ ನಿಂತಿಲ್ಲ, ಬೆಂಕಿ ಹಚ್ಚಬೇಕಿಲ್ಲ, ಆ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಪಾಪ ನಾಳೆ ಸ್ನೇಹಿತ ಹೇಳಿ ಆಮೇಲೆ ಅಭ್ಯರ್ಥಿ ಆಗ್ಲಿಕ್ಕೆ ಬರ್ತಾ ಇದೀನಿ ಅಂತ ಹೇಳಿ ಕೆಟ್ಟ ದೃಷ್ಟಿ ಬೇಡ ನಮ್ಮ ಮಂಡ್ಯ ಜಿಲ್ಲೆ ಮೇಲೆ ಅಂತ ಹೇಳಿದ್ದಾರೆ ಪಾಪ ನನ್ನ ಸ್ನೇಹಿತ. ನಾನು ಒಂದು ಮಾತು ಹೇಳ್ತೀನಿ ನನ್ನ ಸ್ನೇಹಿತನಿಗೆ, ಪಾಪ ನಾವು ಇಲ್ಲಿ ಬಂದಾಗ ನಮ್ಮ ಒಳ್ಳೆ ದೃಷ್ಟಿಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಹೆಸರು ಕಾಣ್ತಾ ಇತ್ತು.
ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ನನ್ನ ರೈತರ ಮನೆ ಹಾಳು ಮಾಡ್ತಿರೋರು ನೀವು. ಇವತ್ತು ರಾಜ್ಯದ ಇತಿಹಾಸದಲ್ಲಿ ಮಳೆಗಾಲ ಪ್ರಾರಂಭ ಆದಾಗ ಯಾರು ನಮ್ಮ ರೈತರು ಯಾರು ನಾಟಿ ಮಾಡಬೇಡಿ, ಭತ್ತ ನಾಟಿ ಮಾಡಬೇಡಿ ಅಂತ ಹೇಳಿದಂತ ಯಾವನಾದ್ರೂ ಈ ರಾಜ್ಯದಲ್ಲಿ ಕೃಷಿ ಸಚಿವ ಇದ್ರೆ ನನ್ನ ಪಾಪ ನನ್ನ ಸ್ನೇಹಿತ ಭತ್ತ ನಾಟಿ ಮಾಡಬೇಡಿ ಅಂತ ನೋಡಿದ್ದೀನಿ ನಾನು. ಇವತ್ತು ನಂಬಿಕೆ ದೃಷ್ಟಿ ಅವರು ನಮ್ಮ ಪಕ್ಷದ ಮುಖಂಡರಾಗಿ ಕೆಟ್ಟ ದೃಷ್ಟಿಯನ್ನು ನಾವು ಯಾರ ಮೇಲೆ ಬರ್ತೀವಿ ಅಂದ್ರೆ ಇವತ್ತು ರಾಜ್ಯ ಲೂಟಿ ಮಾಡ್ತಕ್ಕಂಥ ಇದ್ದೀರಲ್ಲ, ಇದನ್ನ ರೈತರ ಬಗ್ಗೆ ಹೊಟ್ಟೆ ಹರಿತಾ ಇದ್ದೀರಲ್ಲ, ಇವತ್ತು ನಿಮ್ಮಂತವ್ರ ಮೇಲೆ ನಮ್ ಕೆಟ್ಟ ದೃಷ್ಟಿ ಇರ್ತದೆ, ಅವರ ಬಗ್ಗೆ ನಮ್ ಕಣ್ಣು ಒಳ್ಳೆ ದೃಷ್ಟಿ ಇರ್ತದ. ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಕಾರ್ಯಕರ್ತರಿಗೆ ಬಿಜೆಪಿ ಮತ್ತು ಜೆಡಿಎಸ್ ನ ಕಾರ್ಯಕರ್ತರಿಗೆ ದಯವಿಟ್ಟು ಕೈ ಜೋಡಿಸಿ ನನ್ನ ಉದ್ದೇಶ ಏನಂದ್ರೆ ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಮಾಡ್ಕೊಂಡಿದ್ದಾರೆ. ಈ ಕ್ಷೇತ್ರದಲ್ಲಿ ಅಭ್ಯರ್ಥಿ ಯಾರು ಮಾಡ್ಕೊಂಡಿದ್ದಾರೆ, ಆ ಅಭ್ಯರ್ಥಿ ಒಂದೇ ನಿಮಿಷ ಆ ಅಭ್ಯರ್ಥಿ ಅವ್ರಿಗೇನು ದುಡ್ಡಿಗೇನು ಸಮಸ್ಯೆ ಇಲ್ಲ, ಎಷ್ಟು ಬೇಕಾಗಿ ಈಗಾಗಲೇ ಬಹಳ ಹಂಚಿಬಿಟ್ಟಿರ್ಬೇಕು, ಈಗಾಗಲೇ ದುಡ್ಡು ಕಳೆದುಬಿಟ್ಟಿರಬೇಕು. ಆದ್ರೆ ನಾನು ಒಂದು ಮಾತು ಹೇಳ್ತೇನೆ, ಅದಕ್ಕೆ ನೀವು ಬಲಿಯಾಗಲ್ಲ ಅನ್ನೋದು ಗೊತ್ತಿದೆ ನನಗೆ. ಮಂಡ್ಯ ಜಿಲ್ಲೆ ದೊಡ್ಡ ರಾಜಕೀಯಕ್ಕೆ ಇವತ್ತು ಯಾವ ರೀತಿಯಲ್ಲಿ ಆಶೀರ್ವಾದ ಮಾಡಾರೆ ನನಗೆ ನಂಬಿಕೆ ಇದೆ. ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಈ ಚುನಾವಣೆ ಧರ್ಮಯುತ ಇಲ್ಲ, ಈ ಚುನಾವಣೆ ಧರ್ಮಯುತ. ಈಗಾಗಲೇ 10 ತಿಂಗಳ ಸರ್ಕಾರ ಬಂದು ಏನೇನು ಮಾಡಿದ್ದಾರೆ ನಿಮ್ ಕಣ್ಣು ಮುಂದೆ ಇದೆ. ನಾನು ಮುಂದೆ ಬಂದಾಗ ಬಹಳ ವಿಷಯ ಹೇಳ್ತೀನಿ, ನಮ್ಗೆ ಚೀಟಿ ಕೊಡ್ತಾ ಇದ್ರೆ ಮಾರ್ಕ ನಿಲ್ಲಿಸುವಂತ ಇದೆ. ಯಾಕೆಂದ್ರೆ ಇನ್ನು 4-5 ದಿವಸ ಆಸ್ಪತ್ರೆಯಿಂದ ಪಾಪ ನನ್ನ ಸ್ನೇಹಿತರು ಹೇಳೋದು, ಏನ್ ಚುನಾವಣೆ ನಡೆಸಿದ ವೀಲ್ ಚೇರ್ ಮೇಲೆ ಬರ್ತಾರೆ, ಯಾಕಂದ್ರೆ ಬರ್ತಾರೆ ಹೇಳ್ತೇವೆ. ನನಗೆ ಅಂತ ದುರ್ಗತಿ ದೇವರು ಕೊಟ್ಟಿಲ್ಲ. ನನ್ನ ಆರೋಗ್ಯ 3 ಬಾರಿ ಉದ್ಯೋಗ ಚಿಕಿತ್ಸೆ ಆಗಿದ್ರು. ಆ ದೇವರು ನಿಮ್ಮಂತ ಪುಣ್ಯಾತ್ಮರಿದ್ರಲ್ಲ, ನನಗೆ ಶಕ್ತಿ ಕೊಟ್ಟಿದ್ರಿ, ಈ ದೇಹ ಶಕ್ತಿ ಕೊಟ್ಟಿದ್ರಿ. ವೀಲ್ ಚೇರ್ ಮೇಲೆ ಬರ್ತಕ್ಕಂಥ ಅವಶ್ಯಕತೆ ನನಗೆ ಇಲ್ಲಪ್ಪ, ನೇರವಾಗಿ ಕೂತು ಬರ್ತೀನಿ. ನಾನು ನಾಟಕ ಆಡ್ಕೊಂಡು ವೀಲ್ ಚೇರ್ ಮೇಲೂ ಇಲ್ಲ ಶಾಲೆ ಹೊತ್ಕೊಂಡು ಅಯ್ಯೋ ನನಗೆ ಆಗ್ಬಿಟ್ಟೈತೆ ಅಂತ ಬರಲ್ಲ. ಇವತ್ತು ಮುಂದೆ ಬಂದು ನಿಂತಿದ್ದೇನೆ. ಮುಖಂಡರಿಗೆ ನಿಮ್ಮ ಗೌರವ ತಂದುಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ವಿಜೇಂದ್ರ ಅವರಿದ್ದಾರೆ, ಅಶ್ವಥ್ ನಾರಾಯಣ್ ಇದ್ದಾರೆ, ನಮ್ಮ ಪುಟ್ಟಣ್ಣ ಇದ್ದಾರೆ. ನಾವೆಲ್ಲರೂ ಒಂದು ಮಾತು ಕೊಡ್ತೇವೆ, ನಿಮ್ಮೆಲ್ಲರಿಗೆ ನಾವು ಗೌರವವನ್ನು ತುಂಬಿಕೊಡ್ತಕ್ಕಂಥದ್ದು ಸಣ್ಣ ಕಾರ್ಯಕರ್ತನಿಗೂ ನಮ್ಮ ಜವಾಬ್ದಾರಿ. ಯಾವ ಅಪನಂಬಿಕೆ ಬೇಡ. ಜೆಡಿಎಸ್ ಕಾರ್ಯಕರ್ತರೇ ಇರಲಿ, ನಿಮ್ಮನ್ನು ಉಳಿಸ್ಕೊಳ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ದಯವಿಟ್ಟು ನೀವೆಲ್ಲ ಒಗ್ಗಟ್ಟಾಗಿ ಇವತ್ತು ಚುನಾವಣೆಯನ್ನ ಒಂದು ಅಣ್ಣ ತಮ್ಮಂದಿರ ನಡೆಸಬೇಕು ಅಂತ ಹೇಳಿ ನಿಮ್ಗೆ ಮನವಿ ಮಾಡಿ ನಾನು ಮಾತು ಮುಗಿಸ್ತೇನೆ. ಭಾರತೀಯ ಜನತಾ ಪಕ್ಷಕ್ಕೆ, ಜೆಡಿಎಸ್ಗೆ 2 ಸಾರಿ ಮುಖ್ಯಮಂತ್ರಿಗಳಾಗಿ ಈ ದಿನ ನಮ್ಮ ಮಂಡ್ಯ ಜಿಲ್ಲೆಗೆ ಅದ್ಭುತವಾದ ಒಬ್ಬ ಅಭ್ಯರ್ಥಿ ಅಂತ ಹೇಳಬೇಕಾಗಿದೆ. ಪೂಜ್ಯ ನರೇಂದ್ರ ಮೋದಿ ಅವರು, ಅಮಿತ್ ಶಾಜಿ ಅವರು, ಯಡಿಯೂರಪ್ಪ ಅವರು ಮತ್ತು ಪೂಜ್ಯ ದೇವೇಗೌಡರು ಮಂಡ್ಯದ ಋಣವನ್ನು ತೀರಿಸಬೇಕು ಅಂತೇಳಿ ಮಂಡ್ಯದ ಅಭ್ಯರ್ಥಿಯಾಗಿ ನಮ್ಮ ಕಣಕ್ಕೆ ಇರಿಸಿದರೆ ನಮ್ಮೆಲ್ಲರ ಅದೃಷ್ಟ ಕೊಡಬರುತ್ತೆ ಅಂತೇಳಿ ನಾನು ಕುಮಾರಣ್ಣವ್ರಿಗೆ ನನ್ನ ಅಭಿನಂದನೆಯನ್ನ ಹೇಳಿ ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅವರು ಸಹ 2 ಸಾರಿ ಮುಖ್ಯಮಂತ್ರಿಗಳಾಗಿ, ನಮ್ಮ ಜಿಲ್ಲೆಯವರಾಗಿ, ನಮ್ಮ ಮಣ್ಣಿನ ಮಗನಾಗಿ 2 ಸಾರಿ ರಾಜ್ಯವನ್ನು ಆಡಿ ನಮ್ಮೆಲ್ಲರಿಗೂ ಶಕ್ತಿ ತುಂಬಂತ ಅವರ ಸುಪುತ್ರರು ನನ್ನ ಅಣ್ಣ ವಿಜಯಣ್ಣ ಅವರು ಮಂಡ್ಯದವರು ಅಂತಾನೆ ನೋಡ್ಬೇಕು. ನೆಕ್ಸ್ಟ್ ಮಂಡ್ಯಕ್ಕೆ ಹೆಚ್ಚಿನ ಶಕ್ತಿಯನ್ನು ತಂದಿದೆ ಅಂತ ಈ ನಮ್ಮ ಹಳೆ ಮೈಸೂರು ಭಾಗಕ್ಕೆ ಹೆಚ್ಚಿನ ದುಡಿಯುವಂತ ಜವಾಬ್ದಾರಿಯನ್ನು ತಗೋತಾ ಇದ್ದಾರೆ ಅಂತ ಹೇಳಿ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ವಿಜಯಣ್ಣ ಮತ್ತೊಂದು ಅವರು ಸಹ ಇದೇ ಜಿಲ್ಲೆಯಲ್ಲೇ ಹುಟ್ಟು ಬೆಳೆದವ್ರು ಯಾರು ಗೊತ್ತೇಳಿ,
ಅವ್ರನ್ನೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತೆ ನಮ್ಮ ಜಿ.ಟಿ. ದೇವೇಗೌಡರು, ನಮ್ಮ ಹಿರಿಯರು, ನಮ್ಮೆಲ್ಲರಿಗೂ ಅದಕ್ಕಾಗಿ ನಾನು ಜಿ.ಟಿ. ದೇವೇಗೌಡರಿಗೆ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೀನಿ. ರಾಮದಾಸ್ ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಾರಾ ಮಹೇಶ್ ಅವರು ಮತ್ತೆ ಎಲ್ಲ ನಮ್ಮ ಬಿಜೆಪಿ ಲೀಡರು ಮತ್ತೆ ಮುಖಂಡರು, ನಮ್ಮ JDS ನ ಎಲ್ಲ ನಮ್ಮ ಪುತ್ರರು ಮತ್ತೆ ಎಲ್ಲರಿಗೂ ಅಭಿನಂದನೆ ಹೇಳಿ ಜಾಸ್ತಿ ಸಮಯ ತಗೊಳ್ಳಕ್ಕೆ ಹೋಗಲ್ಲ. ಈ ದಿನ ನಿಜ, ಯಾಕೆಂದ್ರೆ ನಾವೆಲ್ಲ ಒಂದ್ ಕಡೆ ಭಾವನೆಯಲ್ಲಿದ್ದೆ, ನಿಮ್ಗೆ ಸತ್ಯ ಹೇಳ್ಬೇಕು ಅಂತ. ಈ ಜಿಲ್ಲೆಯ ಒಂದು ಅಭಿವೃದ್ಧಿ ಬೆಳೆಸಬೇಕು, ಬಿಜೆಪಿ ಬಾರ್ಡವನ್ನು ಹಾರಿಸ್ಬೇಕು ಅಂತ ನಾನು ಈ ಪಕ್ಷವನ್ನು ಕುಮಾರಣ್ಣವ್ರು ಬಿಟ್ಟು ನಾನು ಬಿಜೆಪಿಗೆ ಬಂದಿರ್ತೀನಿ. ಆದ್ರೆ ಈ ದಿನ ನಮ್ಮ ಮಂಡ್ಯ ಜಿಲ್ಲೆ ಅವರೇ ನಮ್ಮ ಬಿಜೆಪಿ ಪಕ್ಷಕ್ಕೆ ದೊಡ್ಡವರ ಆಶೀರ್ವಾದದಿಂದ ಮತ್ತು ನಮ್ಮ ಯಡಿಯೂರಪ್ಪರ ಆಶೀರ್ವಾದದಿಂದ, ಹಿರಿಯರ ಆಶೀರ್ವಾದದಿಂದ ನಮ್ಮ ಪಕ್ಷಕ್ಕೆ ಕೈಜನ್ನ ಜೋಡಿಸಿದರು. ಪುನಃ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಬೇಕು ಅಂತ ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ನಮ್ಮ ಜಿಲ್ಲೆಗೆ 2 ಸಾರಿ ಮುಖ್ಯಮಂತ್ರಿಗಳಾಗಿ ಇಡೀ ಕರ್ನಾಟಕವನ್ನ, ರಾಜ್ಯವನ್ನ ಆಳ್ದವರು ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ ಅಂತೇಳಿ ನನಗೆ ದೊಡ್ಡ ಒಂದು ಖುಷಿ, ದೊಡ್ಡ ಹೆಮ್ಮೆ ಇದೆ. ನಮ್ಗೆ ಸ್ವಪ್ನ ಇತ್ತು ಒಂದು ಸ್ಮಾರ್ಟ್ ಸಿಟಿಯನ್ನ, ನಾನು ಸಚಿವನಾಗಿ ಸ್ಮಾರ್ಟ್ ಸಿಟಿಯನ್ನ ಮಾಡೋದಕ್ಕೆ ಪ್ರಪೋಸಲ್ ನಾನು ವಿಜಯೇಂದ್ರನ ಯಡಿಯೂರಪ್ಪ ಕಳಿಸಿದ್ರು. ಅದನ್ನ ದಯವಿಟ್ಟು ಮೊದಲನೇ ನೀವು ಕೇಳ್ತೀರಿ, ನೀವು ಬರ್ಲೇಬೇಡಿ. ನಾವು ಸೇರಿ ನಿಮ್ಮ ಅತಿ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಬಹುಮತದಿಂದ ನಾವು ಗೆಲ್ಸ್ಕೊಳ್ಳುವಂತ ನಾವು ನನ್ನ ಕರ್ನಾಟಕವನ್ನು ಸುತ್ತಿ ಶರೀರದ ಬಗ್ಗೆನೂ ಸ್ವಲ್ಪ ಜೋಪಾನ ನಿಗಾ ಇಡಬೇಕು ಅಂತೇಳಿ. ಯಾಕೆಂದ್ರೆ ನೀವು ನಾನು ನೋಡಿದ್ರೆ ಹತ್ತದಿಂದ ಇದ್ದು ಊಟ ಯಾವಾಗ ತಿನ್ನೋದು ಇವ್ರಿಗೆ ನೆನಪಿರಲ್ಲ, ನಾ ಮಲಗೋದು ನೆನಪಿರೋದು. ಯಾಕೆಂದ್ರೆ ನಾನು 2 ಸಾರಿ ಶಾಸಕನಾಗಿ ಜೊತೆಲಿದ್ದ ಕೆಲಸ ಮಾಡೋದ್ರಲ್ಲಿ ಅವ್ರನ್ನ ಕೈ ಯಾರು ಹಿಡಿಯಕ್ಕಾಗಲ್ಲ. ಜೊತೆಯಿಂದ್ರಿಗೆ ವಿಜೇಂದ್ರ ಅವ್ರನ್ನ ಇದ್ದಾರೆ, ನಮ್ಮ ಅಶ್ವಥ್ ನಾರಾಯಣ ಇದ್ರೆ. ಈ ಮಂಡ್ಯವನ್ನ 1ನೇ ಸ್ಥಾನಕ್ಕೆ ತಾವು ತಗೊಂಡೋಗ್ಬೇಕು ಅಂತೇಳಿ ನಾನು ನಾವು ಕಾಂಗ್ರೆಸ್ನವ್ರು ಎಲ್ಲ ಓದ್ಕೊಳ್ತಾರೆ ಅನ್ನೋದನ್ನ ಸಂದರ್ಭ ಬಂದಾಗ ಹೇಳೋಣ. ಈಗ ಹೇಳೋ ಪ್ರಶ್ನೆ ಇಲ್ಲ. ನಾವೆಲ್ಲ JDS ಕಾರ್ಯಕರ್ತರು ಹೇಗಿದ್ದೇವೆ ಅಂತ ಹೇಳಿದ್ರೆ, ನಾನು ಹತ್ತಿರದಿಂದ ನೋಡಿದ್ದೆ. ಊಟ ತಿಂಡಿ ಪ್ರತಿಯೊಂದು ಬಿಟ್ಟು ಅದನ್ನ ನಮ್ಗೊಂದು ಪ್ರಾಕ್ಟೀಸ್ ಆಗುತ್ತೆ. ನಮ್ಮ ಬಿಜೆಪಿ ಸ್ನೇಹಿತರಿಗೆ ಎಲ್ಲರಿಗೂ ಹೇಳಕ್ ಬರ್ತಾ ಇದ್ರೆ, JDS ಕಾರ್ಯಕರ್ತರು ಲೀಡರ್ಗಳು ಮಾಡುವಂತ ಕೆಲಸಗಳನ್ನ ನಾವು ಈ ಸಾರಿ ಜೊತೆ ಸೇರ್ಕೊಂಡು ಕಲಿಯೋಣ. ದೇಶವನ್ನು 25 ವರ್ಷ ಈ ಸಾರಿ ಸರ್ಕಾರ ಬಂದಿರ್ಬೋದು. ಇದೊಂದು ಚುನಾವಣೆ ಬಿಟ್ರೆ 25 ವರ್ಷ ಬಿಜೆಪಿ JDS ಯಾರು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಎಲ್ಲರಿಗೂ ಅನ್ಸೋದು. ನನ್ನ ಮಾತುಗಳು ವಿರಾಮ ಕೊಡ್ತಾ ಇದ್ದೀನಿ. ಇಲ್ಲಿ ಕುಂತಿರುವಂತ ಎಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.